ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಪಠ್ಯದಲ್ಲಿರುವ 5ನೆಯ ಪದ್ಯ ಜಾಲಿಯ ಮರದಂತೆ ಪುರಂದರ ದಾಸರ ರಚನೆಯನ್ನು ಚರ್ಚೆ ಮಾಡೋಣ. ಮೊದಲಿಗೆ ಕೀರ್ತನಕಾರರ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನು ಚರ್ಚೆ ಮಾಡೋಣ. ಪುರಂದರ ವಿಠಲ ಎನ್ನುವಂತಹ ಅಂಕಿತದಿಂದ ಪ್ರಸಿದ್ಧರಾಗಿರ್ತಕ್ಕಂಥ ಪುರಂದರದಾಸರು ಸರಿಸುಮಾರು 1484ರಲ್ಲಿ ಜನಿಸಿದ್ರು ಅನ್ನುವಂಥದ್ದು ಸಾಹಿತ್ಯ ಚರಿತ್ರಕಾರರ ಅಭಿಪ್ರಾಯ. ಇವರ ಮೂಲ ಹೆಸರು ಅಥವಾ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಅನ್ನುವಂಥದ್ದು. ಇವರು ಮುತ್ತುರತ್ನಗಳ ವ್ಯಾಪಾರಿಗಳಾಗಿದ್ದು ಇವರು ಐಹಿಕ ಆಸಕ್ತಿಗಳು ಅಂತ ಹೇಳಿದ್ರೆ ಜನಸಾಮಾನ್ಯರ ಜನಜೀವನದಲ್ಲಿರುವಂತಹ ಆಸಕ್ತಿಗಳನ್ನು ತೊಡೆದವರು ವೈರಾಗ್ಯದ ದೈವತ್ವದ ಕಡೆಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸ್ತಾರೆ. ಅದನ್ನ ವೈರಾಗ್ಯ, ಇಹಲೋಕದ ವಿಚಾರಗಳನ್ನು ತ್ಯಜಿಸಿ ಆಧ್ಯಾತ್ಮಿಕದ ಕಡೆಗೆ ಅವರ ಮನಸ್ಸನ್ನು ತಿರುಗಿಸ್ಕೊಳ್ತಾರೆ. ಹಾಗಾಗಿ ತಮ್ಮಲ್ಲಿದ್ದಂತಹ ಸಮಸ್ತ ಐಶ್ವರ್ಯವನ್ನು ಕೂಡ ಅವರು ದಾನ ಮಾಡಿ ಹರಿದಾಸರಾದರು ಅನ್ನುವಂಥದ್ದು. ಶ್ರೀ ವ್ಯಾಸರಾಯರನ್ನು ಇವರು ಆಶ್ರಯಿಸ್ತಾರೆ. ಶ್ರೀ ವ್ಯಾಸರಾಯರೇ ಇವರಿಗೆ ಪುರಂದರ ವಿಠಲ ಅನ್ನುವಂಥ ಒಂದು ಅಂಕಿತವನ್ನು ನೀಡಿದರು ಅನ್ನುವಂಥದ್ದನ್ನು ಚರಿತ್ರಕಾರರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಕೀರ್ತನೆ, ಪದ, ಸುಳಾದಿ, ಊಗಾಭೋಗ ಮುಂತಾದ ಪ್ರಕಾರಗಳಲ್ಲಿ ಲಕ್ಷಾಂತರ ಹಾಡುಗಳನ್ನು ಇವರು ರಚಿಸಿದ್ದಾರೆ. ತಾವೇ ತಮ್ಮ ದೇವರ ನಾಮ ಒಂದರಲ್ಲಿ ಹೇಳಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ಅವರು ರಚನೆಗಳನ್ನು ಎಷ್ಟು ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂತ. ನಮಗೆ ಸಿಕ್ಕಿರುವಂತಹ ಅವರ ಕೀರ್ತನೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 800ರಷ್ಟು ಮಾತ್ರ ಅನ್ನುವಂಥದ್ದು ಚರಿತ್ರಕಾರರ ಅಭಿಪ್ರಾಯ. ಪಕ್ವವಾದ ಜೀವನಾನುಭವ, ಸಮಾಜದ ಹಿತ, ಆಧ್ಯಾತ್ಮದ ಅಗತ್ಯಗಳನ್ನು ಪುರಂದರದಾಸರು ತಮ್ಮ ರಚನೆಗಳಲ್ಲಿ ಒತ್ತಿ ಹೇಳುವಂತಹ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅಂದರೆ ಲೋಕದಲ್ಲಿ ನಡೆಯುವಂತಹ ಅಂಕುಡೊಂಕುಗಳನ್ನು, ಓರೆಕೋರೆಗಳನ್ನು ತಿದ್ದುವ ಪ್ರಯತ್ನಗಳು ಅವರ ಕೀರ್ತನೆಗಳಲ್ಲಿ ಹೆಚ್ಚಾಗಿದೆ. ಅದನ್ನು ಹೇಳ್ತಾರೆ ಸಮಾಜದ ಹಿತ, ಆಧ್ಯಾತ್ಮಿಕ ಚಿಂತನೆಗಳನ್ನು ಇವರು ಹೆಚ್ಚಾಗಿ ತಮ್ಮ ರಚನೆಗಳಲ್ಲಿ ತೊಡಗಿಸಿದ್ರು ಅಂತಕ್ಕಂಥದ್ದು. ಇವರ ಕೀರ್ತನೆಗಳು ಕರ್ನಾಟಕ ಸಂಗೀತವನ್ನು ಉಜ್ವಲಗೊಳಿಸಿದ್ದರಿಂದಾಗಿ ಕರ್ನಾಟಕ ಸಂಗೀತ ಪಿತಾಮಹ ಎನ್ನುವಂಥ ಹೆಗ್ಗಳಿಕೆಯೂ ಕೂಡ ಇವರು ಪಾತ್ರರಾಗಿದ್ದಾರೆ ಅಂತಕ್ಕಂಥದ್ದು. ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ವ್ಯಾಸರಾಯರಿಂದಲೇ ಹೊಗಳಿಸಿಕೊಂಡಿರ್ತಕ್ಕಂತಹ ಕೀರ್ತಿಯು ಕೂಡ ಪುರಂದರದಾಸರಿಗೆ ಸಲ್ಲುತ್ತೆ. ಇವರ ರಚನೆಗಳು ಅತ್ಯಂತ ಜನಪ್ರಿಯವಾಗಿ ಇವತ್ತಿಗೂ ಕೂಡ ಪ್ರಚಲಿತದಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತಲೂ ಕೂಡ ನಾವು ಇಲ್ಲಿ ಹೇಳಬಹುದು. 1564 ಪುಷ್ಯಬಹುಳ ಅಮಾವಾಸ್ಯೆಯ ದಿನ ಇವರು ಕಾಲವಾದರು ಅಂತ ಹೇಳಿ ನಂಬಲಾಗಿದೆ ಅನ್ನುವಂಥದ್ದು. ಪುರಂದರದಾಸರು ಸಮಾಜ ವಿಮರ್ಶೆಯನ್ನ ಕುರಿತು ರಚಿಸಿರುವಂತಹ ಬಹುಪಾಲು ಕೀರ್ತನೆಗಳಲ್ಲಿ ಅನೀತಿ, ಅನಾಚಾರ, ಸುಳ್ಳು, ಕಪಟ, ಬೂಟಾಟಿಕೆ, ಡಾಂಬಿಕತೆಗಳನ್ನು ಕಟುವಾಗಿ ಟೀಕಿಸುವ ಪ್ರಯತ್ನಗಳನ್ನೇ ಮಾಡಿದ್ದಾರೆ. ಅದನ್ನು ಆವಾಗಲೇ ಹೇಳಿದೆ, ಲೋಕದ ಡೊಂಕುಗಳನ್ನು, ಓರೆಕೋರೆಗಳನ್ನು ತಿದ್ದುವ ಪ್ರಯತ್ನಗಳು ಎಲ್ಲಾಗಿದೆ ಅಂದರೆ ಕೀರ್ತನೆಗಳ ರಚನೆಯಲ್ಲಿ ಅಂತ ಹೇಳಿ. ಸತ್ಯ ಧರ್ಮ, ನೈಜ ನೀತಿ, ಜೀವನ ನಿಷ್ಠೆ, ಪ್ರಾಮಾಣಿಕತೆಯ ಮೌಲ್ಯಗಳನ್ನು ಅನುಸರಿಸಿ ಬದುಕುತ್ತಿರುವವರಿಗಿಂತಲೂ ದುರ್ಜನರಿಗೆ ಸಿಗುವ ಪ್ರಾಶಸ್ತ್ಯವನ್ನು ಪ್ರಸ್ತುತ ಕೀರ್ತನೆಗಳಲ್ಲಿ ಲೇವಡಿ ಮಾಡಿದ್ದಾರೆ. ಇದು ಇವತ್ತಿಗೂ ಕೂಡ ತುಂಬ ಅನ್ವಯಿಸುತ್ತೆ ಅಂತ ಕಾಣುತ್ತೆ. ಈ ಒಂದು ಕೀರ್ತನೆ ಅಲ್ಲಿ ನೋಡಿ, ಇವತ್ತು ಮಾತ್ರ ಅಲ್ಲ, ನಾವು ಹೇಳ್ತೀವಿ ಕಲಿಗಾಲ ಕಲಿಯುಗ ಅಂತ. ಇಲ್ಲ, ಕಾಲದಿಂದ ಕಾಲಕ್ಕೂ ಕೂಡ
ಸತ್ಯವಂತರು ಇದ್ದಾರೆ, ಸುಳ್ಳನ್ನು ಹೇಳುವವರು ಇದ್ದಾರೆ, ಕಳ್ತನ ಮಾಡೋರು ಇದ್ದಾರೆ, ನಿಯತ್ತರಾಗಿ ಬದುಕುವವರು ಇದ್ದಾರೆ, ಪ್ರಾಮಾಣಿಕವಾಗಿ ಜೀವನ ನಡೆಸೋರು ಇದ್ದಾರೆ, ಮೋಸದಿಂದ ಬದುಕುವವರು ಇದ್ದಾರೆ. ಹಾಗಾಗಿನೇ ಶತಶತಮಾನಗಳಿಂದಲೂ ಕೂಡ ಈ ಸಾಹಿತ್ಯದ ರಚನೆ ರಚಿಸಬೇಕು ಅಂತ ರಚಿಸಿದ್ದಲ್ಲ, ಆ ಬರವಣಿಗೆಯ ಮೂಲಕ ಲೋಕವನ್ನು ತಿದ್ದಬಹುದು ಅನ್ನುವ ಪ್ರಯತ್ನಗಳೇ ಇವತ್ತು ಸಾಹಿತ್ಯದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆವತ್ತಿನಿಂದ ಇವತ್ತಿನವರೆಗೂ ನೋಡಿ ಎಲ್ಲ ಸಾಹಿತ್ಯಗಳು ನಮಗೆ ತಿಳಿಸ್ಕೊಡೋದು ಏನಪ್ಪ ಅಂದರೆ ಮಾನವೀಯ ಮೌಲ್ಯಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬದುಕಿ ಅನ್ನೋದನ್ನೇ ಹೇಳಿಕೊಟ್ಟಿದೆ. ಆದರೆ ಅದನ್ನು ಕೇಳೋದಕ್ಕೆ ಮಾತ್ರ ಖುಷಿಯಾಗುತ್ತೆ ನಮಗೆ, ಅದನ್ನು ಹೇಳೋದಕ್ಕೆ ಮಾತ್ರ ಖುಷಿಯಾಗುತ್ತೆ. ಹಾಗಾಗಿ ಅದು ಯಾಕೆ ಅನ್ನೋ ಮೂಲ ವಿಚಾರಗಳನ್ನೇ ಬಿಟ್ಟುಬಿಡ್ತೀವಿ ನಾವು. ಅದು ಏನು ತಾತ್ಪರ್ಯಗಳೇನಿದೆ, ಯಾಕಾಗಿದೆ, ಅದನ್ನು ಅಳವಡಿಸ್ಕೊಳ್ಬೇಕಾ ಬೇಡವಾ ಅನ್ನುವಂಥ ವೈಚಾರಿಕ ಮನೋಭಾವ ನಮ್ಮಲ್ಲಿ ತುಂಬ ಕಡಿಮೆ ಇದೆ. ಹಾಗಾಗಿ ದಯವಿಟ್ಟು ಈ ಕೀರ್ತನೆಗಳು ಮತ್ತು ವಚನ ಸಾಹಿತ್ಯ ಹೆಚ್ಚಾಗಿ ನಮಗೆ ಹುಟ್ಕೊಂಡಿರ್ತಕ್ಕಂಥದ್ದು 12ನೇ ಶತಮಾನದಲ್ಲಿ ಮತ್ತು ಅದರ ನಂತರ 15ನೇ ಶತಮಾನದವರೆಗೂ ಏನು ಕೀರ್ತನಾ ಸಾಹಿತ್ಯ ಬಂತಲ್ಲ, ಇವೆಲ್ಲವೂ ಕೂಡ ಲೋಕದಲ್ಲಿರುವಂತಹ ಓರೆಕೋರೆಗಳನ್ನು, ಅಧರ್ಮದ ನೀತಿಗಳನ್ನು, ಡಾಂಬಿಕತೆಯನ್ನು, ಅನಾಚಾರಗಳನ್ನು ಬಿಟ್ಟು ನೈಜವಾಗಿ, ನೈತಿಕವಾಗಿ, ಸುಲಲಿತವಾಗಿ, ಸುಲಭವಾಗಿ, ಸರಳವಾದ ಸಜ್ಜನಿಕೆಯ ಬದುಕನ್ನು ಬದುಕಿ ಅಂತ ಹೇಳೋ ಪ್ರಯತ್ನಗಳನ್ನೇ ಈ ಎಲ್ಲವೂ ಕೂಡ ಮಾಡಿದೆ. ಈ ಪುರಂದರದಾಸರ ಈ ನಿಮಗೆ ಅಧ್ಯಯನದ ದೃಷ್ಟಿಯಿಂದ ಕೊಟ್ಟಿರ್ತಕ್ಕಂಥ ಈ ಪದ್ಯವೂ ಕೂಡ, ಈ ಕೀರ್ತನೆಯೂ ಕೂಡ ನಿಮ್ಗೆ ಅದನ್ನೇ ಹೇಳೋ ಪ್ರಯತ್ನವನ್ನೇ ಮಾಡ್ತಾ ಇದೆ ಅನ್ನುವಂಥದ್ದು. ಸಮಾಜಕ್ಕೆ ನಿಷ್ಪ್ರಯೋಜಕರಾದವರನ್ನು ಜಾಲಿಯ ಮರಕ್ಕೆ ಹೋಲಿಸಿದ್ದಾರೆ ಕೀರ್ತನಕಾರರು. ಜಾಲಿಯ ಮರ ನೋಡಿ ಎಷ್ಟು ಬೃಹದಾಕಾರವಾಗಿ ಬೆಳೆಯುತ್ತೆ, ಆದರೆ ಅಲ್ಲಿ ನೆರಳಿದೆ ಅಂತ ಹೋದರೆ ನೆರಳು ಕೊಡುತ್ತೆ, ಅದು ಮುಳ್ಳು ಚುಚ್ಚುತ್ತೆ ನಮಗೆ, ಉದುರಿ ಬಿದ್ದಿರುತ್ತಲ್ಲ ಮುಳ್ಳುಗಳು ಚುಚ್ಚುತ್ತೆ ನಮಗೆ, ನೋವನ್ನು ಕೊಡುತ್ತೆ. ಹಾಗೆಯೇ ಈ ಧರೆಯಲ್ಲಿ, ಈ ಭೂಮಿ ಮೇಲೆ ಯಾರಾದರೂ ದುರ್ಜನರಿದ್ದಾರೆ, ಅವ್ರು ನಮಗೆ ಸಹಾಯ ಮಾಡ್ತಾರೆ ಅಂತ ನೀವೇನಾದರೂ ಅಂದ್ಕೊಂಡು ಹೋಗ್ತೀರಿ ಅಂದರೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಸಜ್ಜನರ ಹತ್ರ ನೀವು ಯಾವಾಗಾದರೂ ಹೋಗಿ ಏನಾದರೂ ತಮ್ಮ ಕೈಲಾದದ್ದನ್ನು ಅವರು ಸಹಾಯವನ್ನು ಮಾಡ್ತಾರೆ ನೀವು ಕೇಳ್ಕೊಂಡೋದ್ರೆ. ಆದರೆ ದುರ್ಜನರು ಹಾಗಲ್ಲ. ನೆರಳಿದೆ ಅಂತ ನೀವೇನಾದರೂ ಜಾಲಿ ಮರದ ಕೆಳಗಡೆ ಹೋಗಿ ನಿಂತ್ಕೊಂಡ್ರೆ ಅದು ಹೇಗೆ ನಿಮಗೆ ತೊಂದರೆಯನ್ನು ಕೊಡುತ್ತೋ, ದುರ್ಜನರು ಕೂಡ ಹಾಗೇನೆ. ಹಾಗಾಗಿ ಪುರಂದರದಾಸರು ದುರ್ಜನರನ್ನು ಜಾಲಿಯ ಮರಕ್ಕೆ ಹೋಲಿಕೆಯನ್ನು ಮಾಡಿದ್ದಾರೆ ಈ ಒಂದು ಕೀರ್ತನೆಯಲ್ಲಿ. ಈ ಹೋಲಿಕೆಯ ಹಿಂದೆ ಆಶಯ ಏನಿದೆ ಅಂತ ಹೇಳಿದ್ರೆ, ಮುಳ್ಳಾಗಿ ಬದುಕಬೇಡ, ಜಾಲಿಯ ಮರದ ಹಾಗೆ ನೀನು ಬದುಕಬೇಡ ಅನ್ನುವ ಸಂದೇಶ. ಮುಳ್ಳಾಗಬೇಡ, ಹೂವಾಗು ಅನ್ನುವಂತಹ ಆಶಯವನ್ನು ಹೊಂದಿರತಕ್ಕಂಥದ್ದು ಕೀರ್ತನಕಾರರಿಗೆ ಇರ್ತಕ್ಕಂಥ ಸಾಮಾಜಿಕ ಕಳಕಳಿಯಂಥದ್ದು ಅನ್ನೋದನ್ನು ಈ ಒಂದು ಪದ್ಯಭಾಗ ನಮಗೆ ತಿಳಿಸಿಕೊಡುತ್ತೆ. ಸಮಾಜದಲ್ಲಿ ಅಪಾತ್ರರಾದವರಿಗೆ ದೊರೆಯುತ್ತಿರುವಂತಹ ಮಹತ್ವ, ಗೌರವಗಳು ಸತ್ಪಾತ್ರರಿಗೆ ದೊರಕೋದೇ ಇಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಕೀರ್ತನೆ ನಮಗೆ ತೋರಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿಯೇ ಪುರಂದರದಾಸರು ಹೇಳ್ತಾ ಇದ್ದಾರೆ, ಜಾಲಿಯ ಮರವು ನೆರಳಲ್ಲ. ಜಾಲಿಯ ಮರ ನೆರಳು ಕೊಡುತ್ತೆ, ಆದರೆ ಯಾರಿಗೂ ಉಪಯೋಗಕ್ಕೆ ಬರೋದಿಲ್ಲ ಅದು ಅಂತ. ಆದರೂ ಕೂಡ ಜಾಲಿಯ ಮರದಂತಿರುವಂತಹ ಜನ ವಿಜೃಂಭಣೆಯು ಸಾಮಾಜಿಕ ಜೀವನದಲ್ಲಿ ಎಲ್ಲಂದರಲ್ಲಿ ಉಗ್ರವಾಗಿ ಬೆಳೀತಾ ಇದೆ ಅಂತ. ಇವತ್ತಂತೂ ಕೂಡ ಅದು ಬರೀ ಒಂದು ಜಾಲಿ ಮರ ಅಲ್ಲ, ಜಾಲಿಯ ಮರಗಳ ತೋಟ, ಅರಣ್ಯವೇ ಬೆಳೀತಾ ಇದೆ ಅಂತ ಕಾಣುತ್ತೆ. ಜಾಲಿಯ ಮರಗಳ ಅರಣ್ಯವೇ ಬೆಳೀತಾ ಇದೆ ಅಂದರೆ ಅಷ್ಟರ ಮಟ್ಟಕ್ಕೆ ದುರ್ಜನರಿಂದ ತಾಂಡವವಾಡ್ತಾ ಇರತಕ್ಕಂತಹ ಸಮಾಜದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ. ಎಲ್ಲೇ ಹೋಗಿ ಪ್ರಾಮಾಣಿಕರನ್ನು ಹೇಡಿಗಳು ಅನ್ನುವ ಹಾಗೆ ನೋಡ್ತಾರೆಯೇ ಹೊರತು ಅವ್ರದ್ದೊಂದು ಬದುಕಿದೆ, ಅವ್ರಿಗೆ ಒಂದು ವ್ಯಕ್ತಿತ್ವ ಇದೆ ಅಂತಿಲ್ಲ. ಅಂದರೆ ದುಷ್ಟರಿಗೆ ಕಾಲ ಅನ್ನುವ ರೀತಿಯಲ್ಲಿ ಇವತ್ತು ಸಮಾಜ ಬೆಳೀತಾ ಇದೆ ಅಂತ ಅನಿಸುತ್ತೆ. ಜಾಲಿ ಮರ, ದುರ್ಜನರ ವೃಂದ ಎರಡನ್ನೂ ಸಮೀಕರಿಸಿ ಪುರಂದರದಾಸರು ರಚಿಸಿರ್ತಕ್ಕಂತಹ ಈ ರಚನೆಯಲ್ಲಿ ಹೂವಿಲ್ಲದ, ಹಣ್ಣಿಲ್ಲದ, ನೆರಳಿಲ್ಲದ, ರಸಹೀನವಾದ ಜಾಲಿಯ ಮರ ಸಮಾಜಕ್ಕೆ ಕಂಟಕಕರ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಕೆಟ್ಟವರಿಂದ ಈ ಸಮಾಜಕ್ಕೆ ಕೆಟ್ಟದ್ದಾಗುತ್ತೆ ಅನ್ನುವುದು ಇದರ ಸಂದೇಶ. ಸತ್ಪುರುಷರಿಗೆ ದುರ್ಜನರು ಆಶ್ರಯ ಕೊಡೋದಿಲ್ಲ, ದುರ್ಬಲರಿಗೆ ಸಹಾಯ ಮಾಡುವುದಿಲ್ಲ.
ಜ್ಞಾನಗಂಧವಾಗಲಿ ಸ್ನೇಹ ಆಗಲಿ ಅವರಲ್ಲಿ ಇರೋದಿಲ್ಲ. ಅಮೂಲಾಗ್ರವಾಗಿ ನೋಡಿ, ಅಮೂಲಾಗ್ರವಾಗಿ ಅಂದರೆ ಅವರು ಅಡಿಯಿಂದ ಮುಡಿಯವರೆಗೂ ವಿಷವೇ ಅವರು ಅಂತ, ಕಂಟಕಪ್ರಾಯರು ಅಂತ, ಕೆಟ್ಟದ್ದನ್ನೇ ಮಾಡುವವರು ಅಂತ. ಅಮೂಲಾಗ್ರವಾಗಿ ಕಂಟಕ ವೃತ್ತಿಯನ್ನೇ ತಮ್ಮಲ್ಲಿ ಮೈಗೂಡಿಸ್ಕೊಂಡ್ಬಿಟ್ಟಿರ್ತಾರೆ ದುರ್ಜನರು.